ನಮಸ್ತೆ ಪ್ರವೇಶಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಊಟಿ ನೋಡೋದಕ್ಕೆ ಅಂತೇಳಿ ಹೊರಟಿದ್ದೀವಿ. ನನ್ನ ಫ್ರೆಂಡ್ ಆಗಿರ್ತಕ್ಕಂಥ ದಿವಾಕರ್ ಇದ್ದಾರೆ, ಜೊತೆಗೆ ನಮ್ಮ ಗಿರೀಶ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನಿಮಗೆ ಕಾಣ್ತಾ ಇಲ್ಲ. ಮುಂದಿನ ಒಂದು ಸೆಷನಲ್ಲಿ ಅವ್ರನ್ನ ಕಾಣಿಸ್ತೀನಿ, ಗಿರಿ ಅಂತ ಅಂದ್ಬಿಟ್ಟು. ನಾವಿಬ್ರು ಕೂಡ ನಾವು 3 ಜನ ತುಂಬ ಕೂಡ ಕ್ಲೋಸ್ ಫ್ರೆಂಡ್ಸು. ಪ್ಲ್ಯಾನ್ ಮಾಡ್ಕೊಂಡ್ವಿ ಊಟಿಗೆ ಹೋಗಿ. ಅದ್ರ ಜೊತೆಗೆ ಮಸೀನಗುಡಿ ಅಂದ್ಬಿಟ್ಟು ಒಂದು ಬಂಡೀಪುರದ ಒಳಗಡೆ ಇರ್ತಕ್ಕಂಥ ಒಂದು ಫಾರೆಸ್ಟಲ್ಲಿ ಒಂದು ಪಾರ್ಟಿ ಮಾಡೋಣ ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ಕಾಡು ಮಧ್ಯದಲ್ಲಿನೇ ಆ ಒಂದು ರೆಸಾರ್ಟ್ ಕೂಡ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಸ್ಯಾಂಡಲೋ ರೆಸಾರ್ಟ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗ್ತಾ ಇರುವಂಥ ಮಧ್ಯದಲ್ಲೇ ಈ ಒಂದು ವ್ಯೂ ಪಾಯಿಂಟ್ ಸಿಕ್ತು ನಮಗೆ, ಭಾಳ ಚೆನ್ನಾಗಿತ್ತು. ನಾವು ಸೂರ್ಯಕಾಂತಿ ಆಲ್ರೆಡಿ ನಾವು ಚಿಕ್ಕವರಿದ್ದಾಗ ನೋಡಿರುವಂಥದ್ದು. ಈಗ ಭಾಳ ಖುಷಿ ಆಯ್ತು ಇದನ್ನು ನೋಡ್ಬಿಟ್ಟು. ನಾವು ಚಿಕ್ಕ ವಯಸ್ಸಲ್ಲಿ ಏನು ನೋಡಿದ್ವಿ, ಇವಾಗ ನಮಗೆ ಹೊಸದಾಗಿ ಕಾಣ್ತಾ ಇರೋದ್ರಿಂದ ನಮ್ಗೆ ಭಾಳ ಖುಷಿ ಆಯಿತು. ಅದ್ರ ಜೊತೆಗೆ ನಮ್ಮ ಒಂದು ಚೆಂಡು ಮಾರಿಗೋಲ್ಡ್ ಅಂತ ಏನು ಹೇಳ್ತೀವೋ ಆ ರೀತಿಯಲ್ಲಿ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು ಹೋಗುವಂಥ ರೋಡ್ ಮಧ್ಯದಲ್ಲಿ. ಹಾಗಾಗಿ ಇಲ್ಲೂ ಒಂದು ಫೋಟೋ ಯಾಕೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ಫೋಟೋವನ್ನು ತಗೊಂಡ್ವಿ. ಇದರ ಒಂದು ಅನಿಸಿಕೆ ಅಭಿಪ್ರಾಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ನನ್ನ ಫ್ರೆಂಡ್ ಇದ್ದಾರೆ ದಿವಾಕರ್ ಅಂತ ಅಂದ್ಬಿಟ್ಟು, ಇವರು ಈ ಒಂದು ಮಾಹಿತಿ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಸಾಕಷ್ಟು ಜನ ಆಲ್ರೆಡಿ ಬಂದಿದ್ದಾರೆ, ಈ ಒಂದು ಫೋಟೋ ಮತ್ತು ವಿಡಿಯೋ ಸೆಷನ್ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆನ್ ದಿ ವೇ ಇರೋದ್ರಿಂದ ಭಾಳ ಚೆನ್ನಾಗಿ ಕಾಣುತ್ತೆ ಸೀನರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಫೋಟೋ ತಗೊಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಬನ್ನಿ ಇದೇ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ನನ್ನ ಫ್ರೆಂಡ್ ಏನು ಹೇಳ್ತಾರೆ ಕೇಳೋಣ. ಈ ಒಂದು ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿ ಕೇಳೋಣ. ದಿವಾಕರ್ ಏನು ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವಾಕರ್ ಅಂತ. ನಮ್ಮ ಸ್ನೇಹಿತರು ಸುರೇಶ್ ಅವ್ರು ಹೇಳ್ದಂಗೆ ನಾವು 3 ಜನ ಕೂಡ ತುಂಬ ಆತ್ಮೀಯ ಗೆಳೆಯರು. ಸೊ ತುಂಬ ದಿನದಿಂದ ನಾವು ಒಂದು ಟ್ರಿಪ್ ಹಾಕೋಣ, ಪೀಸ್ ಆಫ್ ಮೈಂಡಲ್ಲಿ ಒಂದು ಸಮಯನ ಕಳೆಯೋಣ ಅಂದ್ಬಿಟ್ಟು ಎಲ್ಲಾದ್ರೂ ಹೋಗೋಣ ಅಂತ 3 ಜನನು ಕೂಡ ತುಂಬ ಮಾತಾಡಿಕೊಂಡು ಕೊನೆಗೆ ಒಂದು ಊಟಿ ಹತ್ರ ಅಂತ ಒಂದು ಮಸೀನಗುಡಿ ಅಂತಕ್ಕಂಥ ಒಂದು ಪ್ಲೇಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಸೂರ್ಯಕಾಂತಿ, ಪ್ರಶಾಂತವಾದ ವಾತಾವರಣ, ತುಂಬ ಹಸಿರು ತುಂಬಿರ್ತಕ್ಕಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಸಂತೋಷ ತುಂಬ ನಮ್ಮನ್ನು ಹರ್ಷಗೊಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಗಿರೀಶ್ ಅವರು ನನ್ನ ಜೊತೆಗೆ ಇರೋದು ಒಂಥರ ತುಂಬ ವರ್ಷಗಳ ಗೆಳೆತನ ಮತ್ತೆ ಮರುಕಳಿಸಿದೆ. ತುಂಬ ವರ್ಷಗಳ ನಂತರ ನಾವು ಜೊತೆಯಾಗಿ ಬಂದಿದ್ದೀವಿ. ಅದು ಸ್ನೇಹದ ಬಗ್ಗೆ ನಾವು ಏನು ಹೇಳಬೇಕು ಅಂದರೆ ಮಾತುಗಳೇ ಬರೋದಿಲ್ಲ. ಅಂತ ಒಂದು ಅಪ್ರತಿಮ ಕಷ್ಟ ಸುಖ ಪ್ರತಿಯೊಂದರಲ್ಲೂ ಸ್ನೇಹವಾಗಿ ನಾವು ಜೊತೆ ನಿಂತಿದ್ದೀವಿ. ಸೊ ಇಲ್ಲಿಗೆ ಈಗ ಬಂದಿರೋದ್ರಿಂದ ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ಪೀಸ್ ಆಫ್ ಮೈಂಡು, ರಿಲ್ಯಾಕ್ಸೇಷನ್ನು. ನಿಮಗೆ ಗೊತ್ತಿದೆ, ವಾರಿಡಿ ದುಡಿತೀವಿ, ಫ್ಯಾಮಿಲಿ ತುಂಬ ವ್ಯವಹಾರ, ತಾಪತ್ರೆ, ಒತ್ತಡಗಳು ಜೀವನದಲ್ಲಿ, ದಿನನಿತ್ಯದ ಜೀವನದಲ್ಲಿ ಒತ್ತಡಗಳು ಬಂದೇ ಬರ್ತವೆ. ಸೊ ಇದೆಲ್ಲವನ್ನು ಬದಿಗಿಟ್ಟು ನಾವು 3 ಜನ ಕೂಡ ಮಾತಾಡ್ಕೊಂಡು ಇಲ್ಲಿ ಏನು ಬಂದಿದ್ದೀವಿ, ತುಂಬ ಸಂತೋಷ ತಂದಿದೆ. ನಾನು ಇದ್ರ ಮುಖಾಂತರ ಯಾರೆಲ್ಲ ತುಂಬ ಆಪ್ತ ಗೆಳೆಯರಿದ್ದೀರಿ, ಒಮ್ಮೆ ಈ ಒಂದು ಸ್ಥಳಗಳಿಗೆ ಭೇಟಿ ಕೊಡಿ. ನೀವು ಕೂಡ ಪೀಸ್ ಆಫ್ ಮೈಂಡ್ ಇರ್ಬೋದು, ಮೈಂಡ್ ರಿಲ್ಯಾಕ್ಸೇಷನ್ ಆಗ್ಬೋದು. ಮತ್ತು ಆದಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಮತ್ತು ಒಳ್ಳೆ ಸ್ನೇಹಿತರನ್ನ ಸಂಪಾದಿಸ್ಕೊಳ್ಳಿ. ಆವಾಗ ನಾವು ಏನೇ ಗಳಿಸ್ಲಿ, ಏನೇ ಕಳ್ಕೊಳ್ಳಿ, ನಮ್ಮ ಜೊತೆ ಒಂದು 4 ಜನ ಇದ್ದಾರೆ ಅಂದರೆ ಒಂದು ಧೈರ್ಯ, ಒಂದು ಶಕ್ತಿ, ಒಂದು ಸ್ಫೂರ್ತಿ ಬರ್ತಾರೆ ಅಂತ ಹೇಳ್ತಾ, ಈ ಒಂದು ಸಮಯಕ್ಕೆ ಎಲ್ಲರೂ ಕೂಡ ಸಮಯ ಕೊಟ್ಟು ಗೆಳೆಯರಾದಂಥ ಇಬ್ಬರು ಕೂಡ ನಮ್ಮ ಜೊತೆಗೂಡಿರೋದಕ್ಕೆ ಅವರಿಬ್ಬರಿಗೂ ನಾನು ತುಂಬ ಹೃತ್ಪೂರ್ವಕವಾಗಿ, ತುಂಬ ಹಾರ್ಟ್ಫುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ತುಂಬ ಒತ್ತಡದಲ್ಲಿದ್ದೀರಿ, ತುಂಬ ಬೇಜಾರದಲ್ಲಿದ್ದೀರಿ, ನಿಮ್ಮ ಹಳೆ ಸ್ನೇಹಿತರುಗಳು ಯಾರಿದ್ದಾರೆ, ನಿಮ್ಗೆ ತುಂಬ ಹತ್ರವಾಗಿ ನಿಮ್ಮ ಕಷ್ಟ ಸುಖನ ಯಾರು ಅರ್ಥ ಮಾಡ್ಕೋತಾರೆ ಅಂಥವ್ರ ಜೊತೆ ಇಂಥ ಒಂದು ಪ್ಲೇಸ್ಗೆ ಒಮ್ಮೆ ಪ್ಲ್ಯಾನ್ ಮಾಡಿಕೊಂಡು ನೀವು ಬನ್ನಿ, ಅದನ್ನು ಎಂಜಾಯ್ ಮಾಡಿ. ನೀವು ಕೂಡ ಈ ಥರ ಒಂದು ಕಮೆಂಟು ಅಥವಾ ಒಂದು ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿವಾಕರ್, ಖುಷಿ ಆಯಿತು. ಗಿರಿ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ, ಅವರು ಒಂದು ಅನಿಸಿಕೆ ನಿಮ್ಮ ಮುಂದೆ ಹಂಚ್ಕೊಳ್ತಾರೆ.
ಒಂದು ಸಫಾರಿಗೆ ಬಂದಿದ್ದೀವಿ. ಇಲ್ಲಿ ಮಧುಮಲೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು 7 ಮೆಂಬರ್ಸ್ ಬಂದಿದ್ದೀವಿ. 5,110 ರೂಪಾಯಿ ಅದು ಚಾರ್ಜಸ್ಸು ಒಂದು 7 ಮೆಂಬರ್ಸ್ಗೆ. ಪರ್ ಹೆಡ್ ಒಂದು 730 ರೂಪಾಯಿ ಆಗುತ್ತೆ. ಬರೀ ಚೀಪ್ ಆ್ಯಂಡ್ ಬೆಸ್ಟ್ ನಮಗೆ ಸಿಕ್ಕಿರುವಂಥದ್ದು. ಭಾಳ ಒಂದು ಅದ್ಭುತವಾದಂಥ ವಾತಾವರಣ. ಈ ಒಂದು ಕಾಡು ನಡುವೆ ನಾವು ಹೋಗ್ತಾ ಇರ್ಬೇಕಾದ್ರೆ ಒಂಥರ ಭಾಳ ರೋಮಾಂಚನಕಾರಿಯಾಗಿ ಈ ಒಂದು ವೆಕೇಶನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಕೆಲವೊಂದು ಪ್ರಾಣಿಗಳು ಹಾಗೆ ಅಕ್ಕಪಕ್ಕ ಎಲ್ಲ ಸುಳಿದು ಹೋಗ್ತವೆ. ಅದನ್ನು ನಿಮಗೆ ಡೀಟೇಲಾಗಿ ನಾನು ತೋರಿಸ್ಕೊಡ್ತೀನಿ. ನಾವು ಆ್ಯಕ್ಚುಲಿ ಮಂಡ್ಯದಿಂದ ಬಂದಿದ್ದು. ಮಂಡ್ಯದಿಂದ ಬಂದು ಅಲ್ಲಿ ಒಂದು ರೆಸಾರ್ಟಲ್ಲಿ ನಾವು ಅಲ್ಲಿ ಉಳ್ಕೊಂಡಿದ್ವಿ. ಅದಾದ ನಂತರ ಬೆಳಿಗ್ಗೆ ಮಾರ್ನಿಂಗ್ ಒಂದು 3 ಜನ ಬಂದಿದ್ವಿ. ನನ್ನ ಫ್ರೆಂಡ್ ಗಿರೀಶ್ ಅಂತ ಅಂದ್ಬಿಟ್ಟು, ಇವರೇ ನನ್ನ ಫ್ರೆಂಡ್ ಗಿರೀಶ್ ಅಂತ ಅಂದ್ಬಿಟ್ಟು, ಇವರು ಹಾಯ್ ಅಂತ ಮಗ, ಇವರು ದಿವಾಕರ್ ಅಂತ ಅಂದ್ಬಿಟ್ಟು ಫ್ರೆಂಡು. ನಾವು 3 ಜನ ಕೂಡ ಬಂದಿದ್ದೀವಿ. ಇನ್ನು ಇಬ್ರು ಈ ಕಡೆ ಇದ್ದಾರೆ. ಅವರು ನಮ್ಮ ಜೊತೆಲೆ ಬಂದಿರುವಂಥದ್ದು, ಶೇರಿಂಗ್ ಮಾಡ್ಕೊಂಡಿರುವಂಥದ್ದು. ಕೆಳಗಡೆ ಇನ್ನೊಂದು ಇಬ್ರು ಇದ್ದಾರೆ, ಅವರು ಕೂಡ ಶೇರಿಂಗ್ ಅಲ್ಲಿ ಇರುವಂಥದ್ದು. ನೀವು ಇಲ್ಲಿ ಬರ್ಬೇಕು ಅಂತಂದ್ರೆ ಒಂದು ರೆಸಾರ್ಟ್ ಅಲ್ಲಿ ಆರಾಮಾಗಿ ಇದ್ದು ಬೆಳಿಗ್ಗೆ ಎದ್ದು ಬರ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆ ರೆಸಾರ್ಟ್ ಕೂಡ ಸ್ಯಾಂಡಲೋ ಕ್ಯಾಶಲ್ ರೆಸಾರ್ಟ್ ಅಂದ್ಬಿಟ್ಟು ಬಹಳ ಅದ್ಭುತವಾಗಿರುವಂಥ ರೆಸಾರ್ಟ್, ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಬಂದ ನಂತರ ಇಲ್ಲಿ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸಫಾರಿ ಅನ್ನುವಂಥದ್ದು. ಸುಮಾರು ಒಂದು 1.5 ಅವರ್ ಈ ಒಂದು ಸಫಾರಿ ಮುಗಿಯುತ್ತೆ. ಕಾಡು ನಡುವೆ ಹೋಗ್ತಿರುವಂಥ ಸನ್ನಿವೇಶ ಗಮನಿಸ್ತಾ ಇದ್ದೀರಿ. ಇವಾಗ ಈ ಒಂದು ಸಂದರ್ಭದಲ್ಲಿ ನನ್ನ ಫ್ರೆಂಡ್ ದಿವಾಕರ್ ಒಂದೆರಡು ಮಾತಾಡ್ತೀನಿ ಅಂತ ಹೇಳ್ದ. ನೋಡೋಣ ಅವನೇನು ಮಾತಾಡ್ತಾನೆ ಈ ಒಂದು ಸಂದರ್ಭದಲ್ಲಿ ಅಂತ ಕೇಳ್ಕೊಳ್ಳೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ನಾವು 3 ಜನ ಕೂಡ ಒಂದು ಟ್ರಿಪ್ಗೆ ಬಂದಿದ್ದು. ಸೊ ಎಲ್ಲ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾ ಇದೆ. ಹಾಗೆ ಈಗ ನಮ್ಮ ಸ್ನೇಹಿತರು ನಿಮ್ಮ ಪ್ರೀತಿಯ DMS ಹೇಳ್ದಂಗೆ ಹಾಯ್, ಥ್ಯಾಂಕ್ ಯು. ಈಗ ನಾವು ಸಫಾರಿಗೆ ಬಂದಿದ್ದು. ಒಂದು ಅದ್ಭುತವಾದಂಥ ಒಂದು ವಾತಾವರಣ, ಅದ್ಭುತವಾದಂಥ ಒಂದು ಸಫಾರಿ ಅಂತ ಹೇಳ್ಬೋದು. ತುಂಬಾ ಸಖತ್ತು ಎಂಜಾಯ್ ಮಾಡ್ತಾ ಇದ್ದೀನಿ ನಾನಿಂತು. ಸೊ ಇಂಥ ಒಂದು ಸಫಾರಿಗೆ ದಯವಿಟ್ಟು ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಫೀಲ್ ಮಾಡಿ ಅಂತ ಹೇಳ್ತಾ ಒಂದು ಅದ್ಭುತವಾದ ಈ ವಿಡಿಯೋವನ್ನ ನಮ್ಮ DMS DMS ಒಂದು ನಿಮಿಷ ಬ್ರೇಕ್ ತಗೊಳ್ಳೋಣ. ಇಲ್ಲಿ ಜಿಂಕೆ ಬರ್ತಾ ಇದೆ, ನಾನು ತೋರಿಸ್ಬಿಡ್ತೀನಿ ನನ್ನ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ನೋಡಿ ಜಿಂಕೆಗಳು ಎಲ್ಲ. ಇಲ್ಲ ಮಾಡ್ಬೇಕಿವೆಲ್ಲ ನಾಯ್ಕ್ರೆ. ಅಲ್ಲಿ 2 ಜಿಂಕೆ ಕುಸ್ತಿ ಆಡ್ತಾ ಇದೆ ನೋಡಿ. 2 ಜಿಂಕೆಗಳು ಮನುಷ್ಯರು ಹೆಂಗ್ ಆಡ್ತಾರೆ ಇವು ಹಂಗೆ ಆಡ್ತಾವೆ. ಆದ್ರೆ ಇವು ಆಹಾರಕ್ಕೋಸ್ಕರ ಕಿತ್ತಾಡ್ತವೆ, ಬೇರೆ ಯಾವ್ದಕ್ಕೆಲ್ಲ ಆಸ್ತಿ ಹಣ ಇವಕ್ಕೆ ಯಾವಕ್ಕೂ ಕಿತ್ತಾಡಲ್ಲ, ಹೊಟ್ಟೆಗೋಸ್ಕರ. ಅದಕ್ಕೂ ಕಿತ್ತಾಡ್ತಾವೆ ಅಣ್ಣ. ಈ ಬೆಳಿಗ್ಗೆ ಟೈಮ್ ಏನು ಕಿತ್ತಾಡ್ತಾವ ಅದನ್ನ ಒಂಚೂರು ಹೇಳ್ಬೇಡಣ. ನಾವು ಸ್ನೇಹಿತರು ಗಿರೀಶ್ ಅಂತ. ಸೊ ನಾವು ತುಂಬಾ ದಿನಗಳ ನಂತರ ಒಟ್ಟಿಗೆ ಒಂದು ಪ್ಲಾನ್ ಮಾಡ್ಕೊಂಡು ಈ ಮಧುಮಲೈ ಫಾರೆಸ್ಟ್ ನ ಸಫಾರಿಗೆ ಬಂದಿದ್ದೇವೆ. ಒಂದು ಅದ್ಭುತವಾದಂತ ಒಂದು ಈ ಸಫಾರಿಯಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಿ ನೋಡಿರೋ ಹಸಿರು, ಎಲ್ಲಿ ನೋಡಿರೋ ಪ್ರಾಣಿಗಳ ಒಂದು ಒಡನಾಟಗಳು, ಆ ಪ್ರಾಣಿಗಳ ಒಂದು ಫೈಟಿಂಗು, ಆ ಪ್ರಾಣಿಗಳು ಮಾಡ್ತಾ ಇರ್ತಕ್ಕಂಥ ಪ್ರೀತಿ. ಸೊ ಅದನ್ನೆಲ್ಲ ನೋಡಿದಾಗ ನಾವು ಕೂಡ ಒಮ್ಮೆ
ಈ ಪ್ರಾಣಿಗಳ ಮುಗ್ಧತೆಯನ್ನ ನೋಡಿದಾಗ ಒಂಥರ ನಾವು ಮೂಕ ವಿಸ್ಮಿತರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ನಾನು ನಿಮ್ಗೆಲ್ರಿಗೂ ಹೇಳೋದು ಏನಪ್ಪಾ ಅಂದ್ರೆ, ನೀವು ಕ್ಯಾಪ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಸ್ವಲ್ಪ ಕ್ಯಾಪ್ ಹಾಕ್ಬೋದಾ? ಅಲ್ಲೇ ಕ್ಯಾಪು ಇದನ್ನ ಹಾಕ್ಬಿಡಿ, ಚೆನ್ನಾಗಿ ಕಾಣ್ತೀರಾ ನೋಡಿ ಇವಾಗ. ನೋಡೋದಕ್ಕೆ ಹೋಟೆಲ್ ತರನೇ ಕಾಣ್ತಾ ಇದ್ದೀರಾ. ಇಲ್ಲಿ ಪರವಾಗಿಲ್ಲ. ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಸ್ನೇಹಿತರುಗಳು ನಮ್ಮ ಬಗ್ಗೆ ಏನೋ ಒಂದು ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಇರ್ಲಿ. ಹಾಗಾಗಿ ನಾನು ನಿಮ್ಮ ಎಲ್ರಿಗೂ ಹೇಳೋದೇನಪ್ಪಾ ಅಂದ್ರೆ, ದಯವಿಟ್ಟು ಒಮ್ಮೆ ಇಂಥ ಒಂದು ಪರಿಸರವನ್ನ ನೀವು ಕೂಡ ಸವಿರಿ, ಪರಿಸರ ಕಾಳಜಿಯನ್ನ ಮಾಡಿ ನೀವು ಕೂಡ ನಿಮ್ಮ ಸುತ್ತಮುತ್ತ 4 ಗಿಡಗಳನ್ನ ನೆಡುವಂತ ಒಂದು ಕೆಲಸವನ್ನ ಮಾಡಿ ನಮ್ಮ ಪರಿಸರ ಸಂಸ್ಕೃತಿಯನ್ನ, ಪರಿಸರವನ್ನ ನಾವು ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಬೆಳೆಸಿ ಒಳ್ಳೆಯ ಉತ್ತಮವಾದಂತ ಗಾಳಿ ವಾತಾವರಣವನ್ನ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ, ನಮ್ಮ DMS ಸುರೇಶ್ ಅವರು ನಮ್ಗೆ ಇಂಥ ಒಂದು ಸಫಾರಿಗೆ ಒಂದು ಕರ್ಕೊಂಡ್ಬಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾ ಇದಾರೆ. ಮೊದಲನೇದಾಗ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ನೇಹಿತರು ಗಿರೀಶ್ ಅಂತ ಹೇಳ್ಬಿಟ್ಟು, ಗಿರೀಶ್ ಅಂತ ಹೇಳಿ, ಅವರು ತುಂಬಾ ದಿನಗಳಿಂದ ನಾವು ಎಲ್ಲೋ ಜೊತೆಲಿ ಬರಕ್ ಆಗಿರ್ಲಿಲ್ಲ, ತುಂಬಾ ಬ್ಯುಸಿ ನಡುವೆ ಇವತ್ತು ನಮ್ಗೆ ಅವ್ರು 2 ದಿನ ಟೈಮ್ ಕೊಟ್ಟು ನಮ್ ಜೊತೆ ಬಂದಿದ್ದಾರೆ. ಅವ್ರಿಗೆ ನಾನು ನನ್ನ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು DMS ಸುರೇಶ್ ಅವ್ರ ಜೊತೆ ಏನ್ ಸಫಾರಿಗೆ ಏನ್ ಬಂದಿದ್ದೀವಿ, ತುಂಬಾ ಡೀಪ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ, ತುಂಬಾ ಹುಡುಕ್ತಾ ಇದೀವಿ. ಇನ್ನು ಯಾವುದೇ ತರದ ಕ್ರೂರ ಮೃಗಗಳು ಯಾವುದು ಸಿಕ್ಕಿಲ್ಲ. ನೋಡೋಣ ಯಾವಾರ ಸಿಕ್ತಿದೆ, ಹುಡುಕ್ತಾ ಇದೀವಿ. ಸೊ ಏನಪ್ಪಾ ಒಂದು ಖುಷಿ ಅಂತಂದ್ರೆ, ನಮ್ಮ DMS ಸುರೇಶ್ ಅವರು ಒಂದು ಕ್ಯಾಪ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಕಾಸ್ಟ್ ಇದೆ. ಒಂದು ಕ್ಯಾಪ್ ಬಂದು 750. ಸೊ ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡು ಬಂದಿದ್ದೇನೆ. ನಮ್ಮ ಪ್ರೀತಿಯ DMS ಅಂಡ್ ನಮ್ಮ ಪ್ರೀತಿಯ ಗಿರೀಶ್ ಅವರು, ನಮ್ಮ ಸುರೇಶ್ ಅವರು ಹೇಳ್ದಂಗೆ ನಾವು 3 ಜನ ಸೇರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಅವರ ಒಂದು ಈ ಒಂದು ಪ್ರೀತಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿರೋ ಸಾಲದು. ಬಟ್ ಎಲ್ಲ ಕೆಲಸ ಕಾರ್ಯಗಳನ್ನ ಇಷ್ಟು ಆಧಾರವಾಗಿ ಎಷ್ಟೇ ಬಿಜಿ ಇದ್ರು ಕೂಡ ನಮ್ಮ ಜೊತೆ ಸಮಯವನ್ನ ಕೊಟ್ಟು ನಮ್ಮನ್ನ ಈ ಒಂದು ಟ್ರಿಪ್ಗೆ ಅಥವಾ ಈ ಒಂದು ಪೀಸ್ ಆಫ್ ಮೈಂಡ್, ಈ ತರ ಒಂದು ವಾತಾವರಣಕ್ಕೆ ಕರ್ಕೊಂಡ್ಬರ್ಲಿಕ್ಕೆ ಅವರು ನಮ್ಮನ್ನ ತುಂಬಾ ಪ್ರೇರೇಪಿಸ್ತಾರೆ. ಹಂಗಾಗಿ ನಾವು 3 ಜನ ಯಾವಾಗ್ಲೂ ಜೊತೆ ಇರ್ತೀವಿ. ಕೇವಲ ಸಫಾರಿ ಅಥವಾ ಯಾವ್ದೋ ಒಂದು ಟ್ರಿಪ್ ಅಂತಲ್ಲ, ಕಷ್ಟ ಸುಖ ಯಾವುದೇ ಬಂದರೂ ಕೂಡ ಜೊತೆ ನಿಲ್ತೀವಿ ಅಂತ ಹೇಳ್ತಾ, ನಮ್ಮ ಸ್ನೇಹಿತರೊಟ್ಟಿಗೆ ಈ ಒಂದು ಜರ್ನಿ ನನಗೆ ತುಂಬ ಒಳ್ಳೆ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್, ಧನ್ಯವಾದಗಳು. ಏನಕ್ಕೆ ಒಂಟಿ ಸಲಗ ಅಂತಾರೆ? ಒಂಟಿಯಾಗಿರೋದಕ್ಕೆ ಒಂಟಿ ಸಲಗ ಅಂತ ಹೇಳ್ತಾ ಕರೀತಾರೆ. ಬಹಳ ಹತ್ತಿರದಲ್ಲಿ ನೋಡ್ತಾ ಇದೀವಿ ಈ ಒಂದು ದೃಶ್ಯವನ್ನು. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಬಹಳ ಅಮೇಜಿಂಗ್. ಯಾವ ರೀತಿ ಕಾಣ್ತಾ ಇದೆ ನೋಡಿ. ಅಂತೂ ಒಂದು ತೋರಿಸ್ತಾ ಫೀಡ್ ಮಾಡ್ತಾ ಇದೆ. ಹಿಂಗೆ ಕರ್ಕೋದಾನೆ, ತಿರುಗಿಸ್ಕೊಂಡಾನೆ. ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ನೀವೇನಾದ್ರು ಈ ಕಡೆ ಬಂದ್ರೆ ಬಹಳ ಖುಷಿ ಪಡ್ತೀರಾ ನೋಡಿ. ಇದರಿಂದ ಆದಾಯ ಝೂನಲ್ಲಿ ನೋಡೋದೇ ಬೇರೆ, ಟೂರಿಸಂ ನೋಡ್ತಾ ಬೇರೆ ಪಿಕ್ಚರ್ ಅಂತ ನವಿಲು. ಸೂಪರ್ ಸೂಪರ್ ನೋಡಿ ಫ್ರೆಂಡ್ಸ್, ಹೇಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಬರೀ ಯಾವ ರೀತಿ ತೆಗೆದಿದೆ ಬರೀ ನೋಡೋಣ. ಅದು ಯಾವಾಗಲೂ ಮಾಡಲ್ಲ ಆ ಥರ. ಸೂಪರ್, ಅದ್ಭುತ. ಹಿಂದಿಗೆ ಯಾಕೆ ಹೆಂಗ್ ಮಾಡ್ತದ? ಅದು ಖುಷಿ ಆದಾಗ ನೋಡೋ ಹಿಂಗ್ ಈ ಕಡೆ ತಿರ್ಕೋಬೇಕು ಮಗ, ಈ ಕಡೆ ತಿರ್ಕ ಸಗದ ಕಾಣತ್ತ. ಹಾ, ತಿರುಗು ಚಿನಿ, ತಿರುಗು ಪುಟ, ಹಿಂಗೆ ತಿರ್ಗವ.